ಹಲೋ, ಹಾಯ್. ಇವತ್ತು ನಾವು ಹೀರೆಕಾಯಿ ಪಲ್ಯ ಮಾಡ್ತೇವೆ. ಹೀರೆಕಾಯಿ ಪಲ್ಯಕ್ಕೆ ಏನೇನು ಬೇಕು ಅನ್ನೋದು ಹೇಳ್ತೇನೆ. ಇದು ಒಂದು ಉಳ್ಳಾಗಡ್ಡಿ, ಒಂದು ಟೊಮೆಟೊನ್ನ, ಇದು ಪಾವು ಕಿಲೋ ಹೀರೆಕಾಯಿ. ಇವನ್ನ ಸ್ವಚ್ಛಾಗಿ ತೊಳೆದು ಹೆಂಚಿಟ್ಕೊಂಡಿದ್ದೇನೆ. ಆಮೇಲೆ ಇದಕ್ಕೆ ಏನೇನು ಬೇಕು ಅನ್ನೋದು ಕರಿಬೇವು, ಬೆಳ್ಳುಳ್ಳಿ, ಕೊತ್ತಂಬರಿ ಇಷ್ಟು ಬೇಕು. ಇದು ಉಳ್ಳಾಗಡ್ಡಿ ನೆಂಚಿಟ್ಕೊಂಡನು. ಇನ್ನು ಎಣ್ಣೆ ಕಾಯಕ್ಕಿಡ್ತಾನೆ. ಈಗ ಕಡಾಯಿ ಇಟ್ಟೇನು. ಇನ್ನು ಇದಕ್ಕೆ ಎಣ್ಣೆ ಹಾಕ್ತಾನೆ. ಗಾಣದ ಎಣ್ಣೆ ಒಂದು 2 ಸ್ಪೂನ್, ದೊಡ್ಡ ಸ್ಪೂನಿಲೆ 2 ಸ್ಪೂನ್ ಹಾಕಂದ. ಈ ಸ್ಪೂನಿಲೆ 2 ಸ್ಪೂನ್ ಎಣ್ಣೆ ಹಾಕಿನಿ. ಗ್ಯಾಸ್ ಹಚ್ಚಿನ. ಈಗ ಕಾಯಕ್ಕಿಟ್ಟೇನೆ. ಇದಕ್ಕೆ ಹೀರೆಕಾಯಿ ಪಲ್ಯಕ್ಕೆ ಏನೇನು ಹಾಕ್ಬೇಕು ಅನ್ನೋದು ಹೇಳ್ತಾನೆ. ಹೆಂಗೆ ಫ್ರೈ ಮಾಡ್ಬೇಕು ಅನ್ನೋದು ಹೇಳ್ತಾನೆ ನಿಮಗೆ, ನೋಡಿರಿ. ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಟೊಮೆಟೊನ ಹಾಕಿದ್ದಾನೆ. ಇದನ್ನೆಲ್ಲ ಚೆಂದಾಗಿ ಫ್ರೈ ಮಾಡ್ಬೇಕು. ಟೊಮೆಟೊನ ಹಾಕಿ ಹಸಿ ವಾಸನೆ ಹೋಗ್ಬೇಕು. ಉಪ್ಪು ಒಂದು ಅರ್ಧ ಚಮಚ. ಟೊಮೆಟೊನ್ನ ಉಳ್ಳಾಗಡ್ಡಿ ಎಲ್ಲ ಮೆತ್ತಗಾಗಿಟ್ಟಿದೆ. ಹೀರೆಕಾಯಿ ಹಾಕೋಬೇಕು. ಹೀರೆಕಾಯಿ ಹಾಕ್ಯಾನ. ಹೀರೆಕಾಯಿ ಫ್ರೈ ಮಾಡಕ್ಕಂದ. ಇದು ಕೊಬ್ಬರಿ ತುರಿದು ಇದನ್ನು ಹಾಕ್ಬೇಕು. ಇದನ್ನು ಹೀರೆಕಾಯಿ ಪಲ್ಯಕ್ಕೆ ಭಾಳ ಟೇಸ್ಟ್ ಆಕತ್ತಿದು. ಈಗ ಹೀರೆಕಾಯಿ ಪಲ್ಯ ಇದೆ ಎಲ್ಲ ಬಾಡೈತಿದೆ. ಎಣ್ಣೆ ಒಳಗೆ ಇದನ್ನು ಹಾಕ್ತೀನಿ. ಕೊಬ್ಬರಿ ಒಂದು ಹೋಳು ಕೊಬ್ಬರಿ ಹಾಕ್ಬೇಕು. ಭಾಳ ಟೇಸ್ಟ್ ಆಕತಿ. ಮಾಡಿ ನೋಡಿರಿ.
ಇದು ಫ್ರೈ ಮಾಡುವಾಗನ ಕೊಬ್ಬರಿ ಹಾಕ್ಕೋಬೇಕು ಒಂದು ಸ್ವಲ್ಪ. ಹೆಚ್ಚಿಗೆನೂ ಹಾಕಿದ್ರೆ ನಡೀತೈತೆ, ಎಷ್ಟು ಬೇಕಷ್ಟು ಹಾಕ್ಬೋದು. ಈಗ ಬಾಡೈತಿದು ಇದನ್ನೇನು ಮಾಡೋದು ಅಂದ್ರೆ ಈಗ ಖಾರ ಹಾಕ್ಬೇಕು. ಮಸಾಲೆ ಖಾರ ಒಂದು 2 ಸ್ಪೂನ್ನಷ್ಟು ಹಾಕ್ಬೇಕು ಮಸಾಲೆ ಖಾರ. ಆಮೇಲೆ ಒಂದು ಅರ್ಧ ಚಮಚೆ ಅರಿಶಿನ ಪುಡಿ ಹಾಕು. ಒಂದಿಟ್ಟು ರಸ ಮಾಡ್ಬೇಕು ಅದನ್ನು ಪಲ್ಯ. ಇದು ಕುದ್ದಾಗ ಅಷ್ಟು ಗಟ್ಟಿ ಆಕ್ಕತಿ. ಸ್ವಲ್ಪ ಕುದೀಲಿ. ಮಸಾಲೆ ಪುಡಿ ಒಂದಿಟ, ಸ್ವಲ್ಪ ಕೊತ್ತಂಬರಿ, ಹೀರೆಕಾಯಿ ಪಲ್ಯ ರೆಡಿ ಆಯ್ತು. ಈಗ ಎಲ್ಲ ಕುದ್ದೈತಿ. ಅದು ಹೋಳ ರಸ ಮಾಡೈತಿ. ಇದನ್ನು ಮಾಡಿ ನೋಡಿರಿ, ಹೆಂಗಾಗೈತಿ ಹೇಳ್ರಿ. ಭಾರಿ ಟೇಸ್ಟ್ ಆಕತಿ ರೊಟ್ಟಿ ಜೋಡಿ ತಿನ್ನೋಕೆ. ಹೀರೆಕಾಯಿ ಪಲ್ಯ ರೆಡಿ ಐತಿ. ಇದನ್ನು ಬಟ್ಲ ತೆಗ್ದೀನಿ. ರೊಟ್ಟಿ ಜೋಡಿ ತಿನ್ಬೋದು, ಚಪಾತಿ ಜೋಡಿ ತಿನ್ಬೋದು. ಸೂಪರ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ಬಾಯ್ ಬಾಯ್.